ಎಂಜಿನಿಯರಿಂಗ್ ಅಂದರೆ ಏನು? ನಿಮ್ಮ ಮಗ ಅಥವಾ ಮಗಳಿಗೆ ಎಂಜಿನಿಯರಿಂಗ್ ಮಾಡಿಸ್ಬೇಕು ಅಂದ ತಕ್ಷಣ ನಿಮ್ಮ ತಲೆಗೆ ಬರೋ ಮೊದಲ ಬ್ರಾಂಚ್ ಯಾವುದು? 100ಕ್ಕೆ 90 ಜನ ಪೋಷಕರು ಹೇಳೋದು ಒಂದೇ ಒಂದು ಮಾತು, ಕಂಪ್ಯೂಟರ್ ಸೈನ್ಸ್, CS. ಆದರೆ ವೀಕ್ಷಕರೇ, ಹುಷಾರ್, ನಿಮ್ಮ ಈ ಕನಸಿಗೆ ಖುದ್ದು ಕರ್ನಾಟಕ ರಾಜ್ಯ ಸರ್ಕಾರವೇ ಬ್ರೇಕ್ ಹಾಕೋಕೆ ರೆಡಿ ಆಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ ಅಂತ. ಕಂಪ್ಯೂಟರ್ ಸೈನ್ಸ್ ಸೀಟ್ಗಳ ಮೇಲೆ ಕ್ಯಾಪ್ ಅಂದರೆ ಲಿಮಿಟ್ ಹಾಕೋಕೆ, ಮಿತಿ ಹೇರೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎಂಜಿನಿಯರಿಂಗ್ ಲೋಕದಲ್ಲೇ ಇದೊಂದು ಅತಿ ದೊಡ್ಡ ಸರ್ಜರಿ. ಹಾಗಿದ್ರೆ ಏನಿದು ಸರ್ಕಾರದ ಹೊಸ ಪ್ಲಾನ್? ದಿಢೀರಂತ ಅತಿ ಹೆಚ್ಚು ಡಿಮಾಂಡ್ ಇರೋ CS ಸೀಟುಗಳನ್ನೇ ಕಟ್ ಮಾಡೋಕೆ ಹೊರಟಿರೋದು ಯಾಕೆ? ಇದರ ಹಿಂದಿರೋ ಆಘಾತಕಾರಿ ಸತ್ಯ ಏನು? ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಏನಿದು ಹೊಸ ರೂಲ್ಸ್? ಇದೊಂದು ಸಾಧಾರಣ ನ್ಯೂಸ್ ಅಲ್ಲ, ಇಡೀ ಎಜುಕೇಶನ್ ಸಿಸ್ಟಮ್ ಅನ್ನೇ ಅಲ್ಲಾಡಿಸೋ ಸುದ್ದಿ. ಕರ್ನಾಟಕ ಸರ್ಕಾರ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಕಠಿಣ ನಿರ್ಧಾರಕ್ಕೆ ಬಂದಿದ್ದಾರೆ. ಮನಸೋ ಇಚ್ಛೆ ಕಂಪ್ಯೂಟರ್ ಸೈನ್ಸ್ ಸೀಟ್ಸ್ ಅನ್ನ ಹೆಚ್ಚು ಮಾಡೋ ಹಾಗಿಲ್ಲ. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ನೇತೃತ್ವದಲ್ಲಿ ನಡೀತಾ ಇರೋ ಪ್ಲಾನ್ ಪ್ರಕಾರ CS ಮತ್ತು ಅದಕ್ಕೆ ಲಿಂಕ್ ಆಗಿರೋ ಬ್ರಾಂಚಸ್ಗೆ ಒಂದು ಕ್ಯಾಪ್ ಅಂದ್ರೆ ಲಿಮಿಟ್ ಅನ್ನ ಫಿಕ್ಸ್ ಮಾಡೋಕೆ ಹೊರಟಿದ್ದಾರೆ. ರೀಸೆಂಟ್ ಆಗಿ ವಿಧಾನ ಪರಿಷತ್ನಲ್ಲೂ ಇದ್ರ ಬಗ್ಗೆ ಚರ್ಚೆ ಆಗಿದೆ, ಅದು ಗಾಳಿ ಸುದ್ದಿ ಅಲ್ಲ. ಸಚಿವರು ಈ ಬಗ್ಗೆ AICTE ಗಮನಕ್ಕೂ ಕೂಡ ತಂದಿದ್ದಾರೆ. ಆದ್ರೆ AICTE ಚೆಂಡನ್ನ ವಾಪಸ್ ರಾಜ್ಯ ಸರ್ಕಾರದ ಅಂಗಳಕ್ಕೆ ಕಿಕ್ ಮಾಡಿದೆ. ನಾಮ ಕಂಟ್ರೋಲ್ ಮಾಡಕ್ಕಾಗಲ್ಲ, ಬೇಕಿದ್ರೆ ನೀವು ನಿರ್ಧಾರ ಮಾಡಿ ಅಂತ ಹೇಳಿದೆ. ಸೊ ಬಾಲ್ ಈಗ ರಾಜ್ಯ ಸರ್ಕಾರದ ಕೋರ್ಟ್ನಲ್ಲಿ ಇದೆ. ಗಮನಿಸಿ, ಇಲ್ಲಿ CS ಸೀಟ್ ಬ್ಯಾನ್ ಮಾಡ್ತಿಲ್ಲ, ಆದರೆ ಕಂಟ್ರೋಲ್ ಮಾಡ್ತಿದ್ದಾರೆ. ಎಷ್ಟು ಸಂಖ್ಯೆಯಲ್ಲಿ ಪ್ರತಿ ವರ್ಷ ಅಡ್ಮಿಷನ್ ಸಿಗಬೇಕು CS ನಲ್ಲಿ ಅಂತ. ಮುಂದಿನ ವರ್ಷದಿಂದಲೇ ಈ ಹೊಸ ನಿಯಮ ಜಾರಿಗೆ ಬರೋ ಸಾಧ್ಯತೆ ಇದೆ. ಆದರೆ ಸ್ಟೂಡೆಂಟ್ಸ್ ಮುಗಿಬಿದ್ದು ಸೇರ್ತಿರೋ ಬ್ರಾಂಚ್ಗೇನೆ ಸರ್ಕಾರ ಕೊಡಲಿ ಹಾಕೋಕೆ ಯಾಕೆ ಹೊರಟಿದೆ? ಯಾಕಂದ್ರೆ ಅಲ್ಲಿ ಬಿದ್ದಿರೋದು ಸಣ್ಣ ಬೆಂಕಿಯಲ್ಲ, ಜ್ವಾಲಾಮುಖಿ. ಲೆಕ್ಕಾಚಾರ ನಿಮಗೆ ನೋಡಿದ್ರೇನೆ ಅರ್ಥ ಆಗುತ್ತೆ. CS ಅನ್ನೋ ಕುರಿಮಂದೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಎಂಜಿನಿಯರಿಂಗ್ ಸೀಟುಗಳ ಹಂಚಿಕೆ ಹೇಗಿದೆ ಗೊತ್ತಾ? ಒಂದ್ಸಲ ಈ ನಂಬರ್ಸ್ ನೋಡಿ ತಲೆ ಗಿರ್ರನತ್ತೆ ನಿಮಗೆ. 2020ರಲ್ಲಿ ಜಸ್ಟ್ 4-5 ಇಯರ್ಸ್ ಬಿಫೋರ್ ನಮ್ಮ ಕರ್ನಾಟಕದಲ್ಲಿ ಇದ್ದ ಕಂಪ್ಯೂಟರ್ ಸೈನ್ಸ್ ಸೀಟುಗಳ ಸಂಖ್ಯೆ ಎಷ್ಟಿದೆ ಗೊತ್ತಾ? 20,800 ಮಾತ್ರ. ಆದ್ರೆ 2024-25ನೇ ಸಾಲಿಗೆ ಬರುವಷ್ಟರಲ್ಲಿ ಈ ನಂಬರ್ ಎಷ್ಟಾಗಿದೆ ಗೊತ್ತಾ? ಬರೋಬ್ಬರಿ 38,178ಕ್ಕೂ ಹೆಚ್ಚು. ಇದು ಬರೀ ಕೋರ್ CS ಮಾತ್ರ. ಇದಕ್ಕೆ ಅಕ್ಕಪಕ್ಕದ ಬ್ರಾಂಚ್ಗಳಾದ ಇನ್ಫಾರ್ಮೇಷನ್ ಸೈನ್ಸ್, AI and ML, ಡೇಟಾ ಸೈನ್ಸ್ ಇದೆಲ್ಲವನ್ನ ಸೇರಿದ್ರೆ ನಂಬರ್ ಎಲ್ಲಿಗೆ ಹೋಗುತ್ತೆ ಗೊತ್ತಾ? 1,00,000. ಗಮನಿಸಿ ಸ್ನೇಹಿತರೆ, ಕರ್ನಾಟಕದಲ್ಲಿರೋ ಒಟ್ಟು ಎಂಜಿನಿಯರಿಂಗ್ ಸೀಟುಗಳ ಸಂಖ್ಯೆ ಸುಮಾರು 1.53 ಲಕ್ಷ. ಅದರಲ್ಲಿ ಬರೀ ಕಂಪ್ಯೂಟರ್ ಸೈನ್ಸ್ ಮತ್ತು ಅದಕ್ಕೆ ಸಂಬಂಧಪಟ್ಟ ಸೀಟುಗಳೇ ಸುಮಾರು 1,00,000. ಅಂದರೆ 65% ಇಂಜಿನಿಯರಿಂಗ್ ಸೀಟುಗಳು ಬರೀ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಿದ್ದು. ಇದು ಯಾವ ಮಟ್ಟದ ಕ್ರೇಜಿನೆಸ್ ಅಂದರೆ, ಪ್ರತಿ 10 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲಿ 7 ಜನ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೋಡಿಂಗ್ ಮಾಡೋಕೆ ರೆಡಿ ಆಗ್ತಿದ್ದಾರೆ. ಆದರೆ ಮಾರ್ಕೆಟ್ನಲ್ಲಿ ಅಷ್ಟು ಜಾಬ್ ಇದೆಯಾ? ಓದೋದು CS, ಆದರೆ ಕೆಲಸ ಎಲ್ಲಿ? ಸರ್ಕಾರ ತಲೆ ಕೆಡಿಸ್ಕೊಳ್ಳೋಕೆ ಮೇನ್ ರೀಸನ್ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಸೀಟ್ ಸಿಕ್ಕ ತಕ್ಷಣ ಲೈಫ್ ಸೆಟಲ್ ಆಗಲ್ಲ. ಇವತ್ತು ಬೆಂಗಳೂರಿನ ಪ್ರತಿ ಸಿಗ್ನಲ್ ನಲ್ಲೂ 10 ಜನ CS ಇಂಜಿನಿಯರ್ಗಳು ಸಿಗ್ತಾರೆ. ಆದರೆ ಕೆಲಸ ಇದೆಯಾ? ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ ಪ್ರಕಾರ, ಇದು ಒಂದು ರಿಪೋರ್ಟ್, ಇದು ಸುಮ್ಮನೆ ಇದು ಅಗೇನ್ ಇದು ಕೂಡ ಗಾಳಿ ಸುದ್ದಿ ಅಲ್ಲ. ಇಂಡಿಯಾ ಸ್ಕಿಲ್ಸ್ ರಿಪೋರ್ಟ್ 24-25 ಈ ರಿಪೋರ್ಟ್ ತೆಗೆದು ನೋಡ್ಬೇಕು ಒಂದ್ಸಲ. ಆ ರಿಪೋರ್ಟಲ್ಲಿ ಏನಿದೆ ನೋಡಿ. ಇಂಜಿನಿಯರಿಂಗ್ ಮುಗಿಸಿದವರಲ್ಲಿ ಕೆಲಸಕ್ಕೆ ಎಲಿಜಿಬಲ್ ಇರೋದು ಕೇವಲ 50% ಮಾತ್ರ ಎಂಪ್ಲಾಯಬಲ್. ಉಳಿದ 50% ಜನ ಬರೀ ಸರ್ಟಿಫಿಕೇಟ್ ಹಿಡ್ಕೊಂಡು ಅಲಿತಾ ಇದ್ದಾರೆ, ಅಥವಾ ಸಂಬಂಧ ಪಡೆದೇ ಇರೋ ಇನ್ಯಾವುದಾದ್ರೂ ಬೇರೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿಜಿಟಲ್ ಮಾರ್ಕೆಟಿಂಗು ಇತ್ಯಾದಿ ಇತ್ಯಾದಿ ಯಾವುದಾದ್ರೂ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕಸ್ಟಮರ್ ಸರ್ವಿಸ್ ಇತ್ಯಾದಿ. ಇನ್ನು IT ಕಂಪನಿಗಳ ಕತೆ ಇನ್ನೂ ದಾರುಣ. ಹಿಂದೆಲ್ಲ ಬಸ್ ಹತ್ತಿಸ್ಕೊಂಡು ಹೋಗೋ ತರ ಸಾವಿರಾರು ಫ್ರೆಷರ್ಸ್ ಅನ್ನ ಕೆಲಸಕ್ಕೆ ತುಂಬ್ತಾ ಇದ್ರು. ಆ ಕಾಲ ಹೋಗ್ತಾ ಇದೆ. 2024-25ರಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಹೈರಿಂಗ್ ಫ್ರೀಸ್ ಬೋರ್ಡ್ ಹಾಕಿದ್ವು. ಖುದ್ದು NASSCOM ಕ್ಲಿಯರ್ ಆಗಿ ಹೇಳಿದೆ, ದ ಏರಾ ಆಫ್ ಬಲ್ಕ್ ಫ್ರೆಷರ್ ರಿಕ್ರೂಟ್ಮೆಂಟ್ ಈಸ್ ಓವರ್ ಅಂತ. ಈಗ ಕಂಪನಿಗೆ ಬೇಕಿರೋದು ಸಿಕ್ಕಾಪಟ್ಟೆ ತಲೆ ಇರೋ ಸ್ಪೆಷಲಿಸ್ಟ್ಗಳು ಮಾತ್ರ. ಸುಮ್ಮನೆ ಜಸ್ಟ್ ಪಾಸ್ ಆಗಿ ಸರ್ಟಿಫಿಕೇಟ್ ಮಾಡ್ಕೊಂಡು ಬಂದಿರೋರು ಅವ್ರಿಗೆ ಬೇಕಾಗಿಲ್ಲ. ಮಾರ್ಕೆಟ್ನಲ್ಲಿ ಡಿಮಾಂಡ್ ಇಲ್ಲ, ಆದರೆ ಕಾಲೇಜುಗಳು ಮಾತ್ರ ಸಪ್ಲೈ ಮಾಡ್ತಾನೆ ಇವೆ. ಈ ಗ್ಯಾಪ್ ವೆರಿ ವೆರಿ ಡೇಂಜರಸ್. ಇದು ತುಂಬ ಜನಕ್ಕೆ ಲೈಫ್ನಲ್ಲಿ ಭ್ರಮ ನಿರಸನಕ್ಕೆ ಅಥವಾ ದೊಡ್ಡ ಆಘಾತಕ್ಕೆ, ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಂದು ಆಮೇಲೆ ನೋಡಿದ್ರೆ ಇಲ್ಲ ಏನಪ್ಪ ಇದು ಹಿಂಗಾಯ್ತು ಅಂತ ಹೇಳಿ ಆಘಾತಕ್ಕೆ ಕಾರಣ ಆಗ್ಬೋದು. ಇದೇ ರೀತಿ ಮುಂದುವರೆದ್ರೆ ಮುಂದಿನ 5 ವರ್ಷಗಳಲ್ಲಿ CS ನಿರುದ್ಯೋಗಿಗಳ ಸುನಾಮಿ ಸೃಷ್ಟಿಯಾಗ್ಬೋದು. AI ಅನ್ನೋ ವಿಲನ್ ಕೆಲಸ ಸಿಗದೆ ಇರೋದಕ್ಕೆ ಬರೀ ಆರ್ಥಿಕ ಕುಸಿತ ಕಾರಣ ಅಲ್ಲ. ಇನ್ನೊಂದು ಕಹಿ ಸತ್ಯ ಹೇಳ್ತೀವಿ ಕೇಳಿ. ಸರ್ಕಾರದ ಈ ನಿರ್ಧಾರದ ಹಿಂದೆ ಮತ್ತೊಂದು ವಿಚಾರ ಇದೆ, ಅದು AI ಅನ್ನೋ ಭೂತ.
ಇವತ್ತು ಸಾಫ್ಟ್ವೇರ್ ಫೀಲ್ಡ್ ಹೇಗಾಗಿದೆ ಅಂದ್ರೆ ಎಂಟ್ರಿ ಲೆವೆಲ್ ಕೋಡಿಂಗ್ ಕೆಲಸಗಳನ್ನ AI ಟೂಲ್ಸೇ ಮಾಡಿ ಬಿಸಾಕ್ತಾ ಇದಾವೆ. ChatGPT, ಜೆಮಿನೈ ಎಲ್ಲ ಬಂದ್ಮೇಲೆ 10 ಜನ ಜೂನಿಯರ್ಸ್ ಮಾಡೋ ಕೆಲಸವನ್ನ ಒಬ್ಬ ಸೀನಿಯರ್ ಮಾಡೋ ರೀತಿಯಾಗಿದೆ. ಎಕ್ಸ್ಪರ್ಟ್ಸ್ ವಾರ್ನಿಂಗ್ ಕೊಟ್ಟಾಗಿದೆ, ಲೋ ಎಂಡ್ ಸಾಫ್ಟ್ವೇರ್ ಜಾಬ್ಸ್ ಆರ್ ಗಾನ್ ಅಂತ. ಇದು ಗೊತ್ತಿದ್ರೂ ಕೂಡ ಮಂದೆಯಾಗಿ ಈ ಕಾಲೇಜುಗಳು CS ನಲ್ಲಿ ವಿದ್ಯಾರ್ಥಿಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಅವ್ರಿಗೇನು ಅಡ್ಮಿಷನ್ ಕೊಡ್ತಾರೆ, ಲಾಸ್ಟಿಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸ್ತಾರೆ. ಜಾಬ್ ಎಲ್ಲಿಂದ ಸಿಗುತ್ತೆ? ಈ ಅಪಾಯವನ್ನ ತಪ್ಪಿಸೋಕೆ ಸರ್ಕಾರ ಅಲರ್ಟ್ ಆಗಿದೆ. ಸಿವಿಲ್, ಮೆಕ್ಯಾನಿಕಲ್ ಸಮಾಧಿ. ಒಂದ್ ಕಡೆ CS ಓದ್ದವರಿಗೆ ಕೆಲಸ ಇಲ್ಲ, ಇನ್ನೊಂದ್ ಕಡೆ ಕೆಲಸ ಇರೋ ಫೀಲ್ಡ್ಗೆ ಜನ ಇಲ್ಲ. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಇವೆಲ್ಲ ಇಂಜಿನಿಯರಿಂಗ್ ನ ಮೂಲ ಸ್ತಂಭಗಳು. ರಸ್ತೆ ಮಾಡೋಕೆ, ಮಷಿನ್ ರೆಡಿ ಮಾಡೋಕೆ, ಕರೆಂಟ್ ಕೊಡೋಕೆ ಇವ್ರು ಬೇಕೇ ಬೇಕು. ಸಿವಿಲ್, ಮೆಕ್ಯಾನಿಕಲ್ ಇಲ್ಲದೆ ದೇಶ ನಡೆಯಲ್ಲ. ಆದ್ರೆ ಇವತ್ತು ಈ ಮೂಲ ಬ್ರಾಂಚ್ಗಳೇ ಸತ್ತು ಹೋಗ್ತಿದಾವೆ. ಕರ್ನಾಟಕದಲ್ಲಿ ಏನಾಗ್ತಿದೆ ನೋಡಿ. 2020ರಲ್ಲಿ 17,500 ಇದ್ದ ಮೆಕ್ಯಾನಿಕಲ್ ಸೀಟುಗಳು 8,900ಕ್ಕೆ ಬಂದು ಬಿದ್ದಿದ್ದಾವೆ. ಅರ್ಧಕ್ಕರ್ಧ ಖತಮ್. ಸಿವಿಲ್ ಇಂಜಿನಿಯರಿಂಗ್ ಕಥೆನೂ ಅಷ್ಟೇ. ಎಷ್ಟು ಫೇಮಸ್ ಕಾಲೇಜುಗಳಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಬೀಗ. ಯಾಕೆ? ಕಲಿಯೋಕೆ ವಿದ್ಯಾರ್ಥಿ ಬರ್ತಾ ಇಲ್ಲ. ಆದ್ರೆ ಇದರಿಂದ ಆಗ್ತಿರೋ ಅನಾಹುತ ಏನ್ ಗೊತ್ತಾ? ನಾಳೆ ನಮ್ಮ ಊರಲ್ಲಿ ಮೆಟ್ರೋ ಕಟ್ಟಬೇಕು ಅಂದ್ರೆ, ದೊಡ್ಡ ಸೇತುವೆ ಕಟ್ಟಬೇಕು ಅಂದ್ರೆ, ಡ್ಯಾಮ್ ಕಟ್ಟಬೇಕು ಅಂದ್ರೆ ಸಿವಿಲ್ ಇಂಜಿನಿಯರ್ಸ್ ಶಾರ್ಟೇಜ್. ಒಂದ್ ಕಡೆ ಮೆಟ್ರೋ, ಹೈವೇ, ಏರ್ಪೋರ್ಟ್ ಅಂತ ಹೆವಿ ಇನ್ಫ್ರಾ ಬಿಲ್ಡಿಂಗ್ ನಡೀತಾ ಇದೆ ಲಕ್ಷ ಕೋಟಿಗಳ ಖರ್ಚಲ್ಲಿ. ಅಲ್ಲಿ ಕೆಲಸ ಮಾಡೋಕೆ ಇಂಜಿನಿಯರ್ಸ್ ಸರಿಯಾಗಿ ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆ ಎಲ್ಲರೂ AC ರೂಮಲ್ಲಿ ಕೂತು ಕೋಡಿಂಗ್ ಮಾಡ್ತೀವಿ ಅಂತ ಹೋದ್ರೆ ಕೋಡಿಂಗ್ ಮಾಡೋ ಕೆಲಸನೂ ಇಲ್ಲ, ಆಲ್ರೆಡಿ ಕಮ್ಮಿ ಇದೆ. ಆ ಕೋಡಿಂಗ್ ಕಲ್ತವ್ರನ್ನ ಈಗ ಕಂಪನಿಗಳು ಬೇರೆ ಬೇರೆ ಕೆಲಸಕ್ಕೆ ಹೈರ್ ಮಾಡ್ಕೊಳ್ತಿದ್ದಾರೆ. ಕಸ್ಟಮರ್ ಸರ್ವಿಸ್, ಈ ಕಾಮರ್ಸ್ ನಲ್ಲಿ, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೆಲ್ಲ ಹೈರ್ ಮಾಡಿ ಹಾಕೊಳ್ತಿದ್ದಾರೆ. ನಾಳೆ ಬಿಲ್ಡಿಂಗ್ ಕಟ್ಟೋರು ಯಾರು? ಹಿಂಗಾದ್ರೆ ಈ ಬ್ಯಾಲೆನ್ಸ್ ತಪ್ಪಿದ್ರೆ ರಾಜ್ಯದ ಅಭಿವೃದ್ಧಿ ನಿಂತು ಹೋಗ್ಬೋದು. ಅದಕ್ಕೆ ಸರ್ಕಾರ ಅರ್ಜೆಂಟ್ ಆಗಿ ಈ ಆಪರೇಷನ್ ಮಾಡ್ತಾ ಇದೆ ಅನ್ನೋದು ಸರ್ಕಾರದ ವಾದ, ಅವ್ರ ಲೆಕ್ಕಾಚಾರ ಇದು. ನಾವು ಹೇಳ್ತಿರೋದಲ್ಲ, ಕರ್ನಾಟಕ ಸರ್ಕಾರದ್ದು. ಅವರ ಪ್ಲಾನಿಂಗ್ ಈ ತರ ನಡೀತಾ ಇದೆ ಅಂತ. ಕಾಲೇಜಿಗೆ ದುಡ್ಡು, ಸ್ಟೂಡೆಂಟ್ಸ್ಗೆ ಕಲ್ಲು. ಮಾರ್ಕೆಟ್ ಹೀಗಿದ್ರು ಕಾಲೇಜುಗಳು ಮಾತ್ರ ಯಾಕೆ CS ಸೀಟುಗಳನ್ನ ಜಾಸ್ತಿ ಮಾಡ್ತವೆ? ಉತ್ತರ ಸಿಂಪಲ್, ದುಡ್ಡು, ಲಾಭ, ಪ್ರಾಫಿಟ್. ಒಂದು ಮೆಕ್ಯಾನಿಕಲ್ ಲ್ಯಾಬ್ ಮಾಡಬೇಕು ಅಂದ್ರೆ ಲೇತ್ ಮಷಿನ್ ಬೇಕು, ದೊಡ್ಡ ಎಕ್ವಿಪ್ಮೆಂಟ್ಸ್ ಬೇಕು. ಅದಕ್ಕೆ ಕೋಟಿ ಖರ್ಚಾಗುತ್ತೆ, ಜಾಗ ಕೂಡ ಜಾಸ್ತಿ, ಸವಕಳಿ ಜಾಸ್ತಿ, ಡಿಪ್ರಿಸಿಯೇಷನ್. ಆದರೆ ಕಂಪ್ಯೂಟರ್ ಸೈನ್ಸ್ಗೆ ಏನು ಬೇಕು? ಒಂದು ರೂಮ್, ಒಂದಷ್ಟು ಟೇಬಲ್, ಇಂಟರ್ನೆಟ್ ಮತ್ತು ಸಾಲು ಕಂಪ್ಯೂಟರ್ಗಳು. ಆರಾಮ್ ಜೀವನ ಅನ್ನೋ ಫೀಲಿಂಗ್ ಕೂಡ ಕಾಲೇಜಿನವ್ರಿಗೂ ಕೂಡ ಅಷ್ಟೇ, ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ. ನೆಕ್ಸ್ಟ್, ಖರ್ಚು ಕಮ್ಮಿ. ಅದಕ್ಕೆ ಏನು ಮಾಡ್ತಿದ್ದಾರೆ? ಜನನು ಹೆಂಗೂ ಬರ್ತಾ ಇದಾರಲ್ಲ, ನಮಗೇನು? ಅವ್ರ ಸರ್ಟಿಫಿಕೇಟ್ ತೊಗೊಂಡು ನಾಳೆ ಏನು ಮಾಡ್ತಾರೆ? ನಮಗೇನಕ್ಕೆ? ನಾವು ಅಡ್ಮಿಷನ್ ಮಾಡ್ಕೊಳ್ಳೋಣ, ನಮಗೆ ಬಿಸ್ನೆಸ್ ಆಗುತ್ತಾ ಅನ್ನೋ ಲೆಕ್ಕಾಚಾರದಲ್ಲಿ ಕಾಲೇಜಸ್ ಇದಾವೆ. ಸಿಕ್ಕಾಪಟ್ಟೆ ಫೀಸ್. ಪ್ರೈವೇಟ್ ಕಾಲೇಜುಗಳು ಸಿವಿಲ್, ಮೆಕ್ಯಾನಿಕಲ್ ಸೀಟ್ಗಳನ್ನ ಕತ್ತರಿಸಿ ಬಿಸಾಕಿ ಆ ಜಾಗದಲ್ಲಿ CS ಸೀಟುಗಳನ್ನ ತುರುಕ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ವಿಧಾನಮಂಡಲದಲ್ಲಿ MLC ಧನಂಜಯ್ ಸರ್ಜಿ ಅವರು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸಪ್ತಗಿರಿ ವಿಶ್ವವಿದ್ಯಾಲಯದಲ್ಲಿ 4,320 ಸೀಟುಗಳಿದ್ರೆ ಅದರಲ್ಲಿ 4,020 ಸೀಟುಗಳು ಬರೀ ಕಂಪ್ಯೂಟರ್ ಸೈನ್ಸ್ಗೆ ಮೀಸಲು. ವಾಟ್ ಎ ಜೋಕ್. ಇಮ್ಯಾಜಿನ್ ಮಾಡಿ, ಒಂದು ಕಾಲೇಜಲ್ಲಿ ಇರೋ 4,320 ಸೀಟಲ್ಲಿ 4,000 ಸೀಟ್ ಬರೀ CS ಅಂದ್ರೆ ಅವ್ರಿಗೆ ಪಾಠ ಮಾಡೋರು ಯಾರು? ನಿಯಮದ ಪ್ರಕಾರ 20 ವಿದ್ಯಾರ್ಥಿಗಳಿಗೊಬ್ಬ ಪ್ರೊಫೆಸರ್ ಇರಲೇಬೇಕು. 1:20 ರೇಷಿಯೋ. ಹಾಗಿದ್ರೆ 4,000 ಮಕ್ಕಳಿಗೆ 200ಕ್ಕೂ ಅಧಿಕ ಕ್ವಾಲಿಫೈಡ್ ಪ್ರೊಫೆಸರ್ಸ್ ಆ ಕಾಲೇಜಲ್ಲಿ ಇದಾರಾ? ಇಲ್ವಾ? ಇಲ್ಲ ಅಂದ್ರೆ ಆ ಮಕ್ಕಳು ಕಲಿಯೋದಾದ್ರೂ ಏನು, ಇವ್ರು ಕಲಿಸೋದಾದ್ರೂ ಏನು? ಕೇವಲ ಡಿಗ್ರಿ ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿ ಕೊಟ್ಟರೆ ಅವರಿಗೆ ಕೆಲಸ ಸಿಗುತ್ತಾ? ಇದು ಪೋಷಕರು ಯೋಚನೆ ಮಾಡಬೇಕಾಗಿರೋ ವಿಚಾರ. ಇದು ಯಾಕೆ ನಾವು ಹೇಳ್ತಿರೋದಲ್ಲ, ಇದು ವಿಧಾನಮಂಡಲದಲ್ಲಿ, ವಿಧಾನ ಪರಿಷತ್ನಲ್ಲಿ, ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಿರೋದು. ಇದು ನಾವು ಹೇಳ್ತಿರೋದಲ್ಲಪ್ಪ. ಕಾಲೇಜುಗಳಿಗೆ ನಡುಕ, ವಿದ್ಯಾರ್ಥಿಗಳ ಕಥೆ ಏನು? ಹಾಗಾದ್ರೆ ಸರ್ಕಾರದ ಈ ಸೀಟ್ ಕಟ್ ಆರ್ಡರ್ ಬಂದ್ರೆ ಏನಾಗುತ್ತೆ? ಖಾಸಗಿ ಕಾಲೇಜುಗಳಿಗೆ ಶಾಕ್ ಆಗುತ್ತೆ. CS ಸೀಟುಗಳೇ ಇವರಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿಗಳು. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಲಕ್ಷ ಡೊನೇಷನ್ ಬರೋದೇ ಇಲ್ಲಿಂದ. ಸೀಟ್ ಕಟ್ಟಾದ್ರೆ ಇವರ ಕಲೆಕ್ಷನ್ಗೆ ದೊಡ್ಡ ಪೆಟ್ಟು ಬೀಳುತ್ತೆ. ವಿದ್ಯಾರ್ಥಿಗಳಿಗೆ ಟಫ್ ಕಾಂಪಿಟೇಷನ್. ಇಷ್ಟು ದಿನ ರ್ಯಾಂಕ್ ಕಮ್ಮಿ ಬಂದರೂ ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಒಂದು CS ಸೀಟ್ ಸಿಗ್ತಾ ಇತ್ತು. ಇನ್ನು ಮುಂದೆ ಆಟ ನಡೆಯಲ್ಲ. CS ಸೀಟುಗಳು ಲಿಮಿಟೆಡ್ ಆಗಿರ್ತವೆ, ಕೇವಲ ಟಾಪರ್ಸ್ಗೆ ಮಾತ್ರ ಸಿಗುತ್ತೆ. ಉಳಿದವರು ಅನಿವಾರ್ಯವಾಗಿ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ತಗೋಬೇಕಾಗತ್ತೆ. ಕಷ್ಟ ಅನ್ಸಿದ್ರು ಲಾಂಗ್ ಟರ್ಮ್ನಲ್ಲಿ ಒಳ್ಳೆಯದೇ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಮಾರ್ಕೆಟ್ನಲ್ಲಿ ಎಲ್ಲ ರೀತಿಯ ಇಂಜಿನಿಯರ್ಸ್ ಬೇಕು, ಕೇವಲ CS ಮಾತ್ರ ಅಲ್ಲ ಅಂತ ಸರ್ಕಾರ ಲೆಕ್ಕಾಚಾರ. ನೋಡಿ, ತೆಲಂಗಾಣದಲ್ಲಿ ಕೋರ್ಟ್ ಕೂಡ ಸರ್ಕಾರದ ಬೆನ್ನಿಗೆ ನಿಂತಿತ್ತು. ಎಗೇನ್ ಸರ್ಕಾರದ್ದು ಮಾತ್ರ ಅಲ್ಲ, ಇದು ಕೋರ್ಟ್ ನಿಲುವು ಕೂಡ ಇದೇ ಆಗಿದೆ. ಪ್ರತಿ ಬ್ರಾಂಚ್ಗೆ 120ಕ್ಕಿಂತ ಹೆಚ್ಚು ಮಕ್ಕಳು ಇರಬಾರದು ಅಂತ ಆದೇಶ ಕೊಟ್ಟಿತ್ತು. ಕರ್ನಾಟಕದಲ್ಲೂ ಕೂಡ PES ಅಲಯನ್ಸ್ ನಂತಹ ಯೂನಿವರ್ಸಿಟಿಗಳಿಗೆ ನೋಟಿಸ್ ಹೋಗಿದೆ. ತೆಲಂಗಾಣದಲ್ಲಿ ಹೇಳಿದ್ವಲ್ಲ ನಿಮಗೆ, ಕೋರ್ಟ್ ಆಮೇಲೆ ಸುಪ್ರೀಂ ಕೋರ್ಟ್ ತನಕ ಹೋದರೂ ಕೂಡ ತೆಲಂಗಾಣ ಸರ್ಕಾರದ ನಿರ್ಧಾರಕ್ಕೆ ಗೆಲುವಾಗಿತ್ತು. ಸೊ ನ್ಯಾಯಾಂಗ ಕೂಡ ಈ ಲಿಮಿಟ್ ಮಾಡೋ ವಿಚಾರಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ, ಜಾಸ್ತಿ CS ಸೀಟ್ ಬೇಡ ಅಂತ. ಆದರೆ ಒಂದು ಪಾಯಿಂಟ್ ಹೇಳಬೇಕು ಇಲ್ಲಿ, ಕಡೆಯದಾಗಿ ರೂಲ್ಸ್ ಮಾಡಿದ್ರೆ ಸಾಕಾಗಲ್ಲ, ಬದಲಾಗಬೇಕಾಗಿರೋದು ಪೋಷಕರು ಮತ್ತು ವಿದ್ಯಾರ್ಥಿಗಳು. ಪಕ್ಕದ ಮನೆ ಹುಡುಗ CS ಸೇರ್ದ, ನಾನು ಸೇರ್ತೀನಿ ಅನ್ನೋ
ಹರ್ಡ್ ಮೆಂಟಾಲಿಟಿಯನ್ನು ಬಿಡಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ವ್ಯಾಲ್ಯೂ ಇದ್ದೇ ಇದೆ. ಆದರೆ ಯಾವುದೇ ತಗೊಂಡ್ರೂ ಕೂಡ ಅದರಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗ್ತೀವಿ, ಟಾಪ್ ಲೆವೆಲ್ನ ಟ್ಯಾಲೆಂಟಾ, ಅದು ಮುಖ್ಯ ಆಗುತ್ತೆ. ಹಾಗೆ ಕಡೆದಾಗಿ ಸರ್ಕಾರಕ್ಕೂ ಒಂದು ಕಿವಿ ಮಾತು. ಬರೀ ಸೀಟ್ ಬ್ಯಾನ್, ಸೀಟ್ ಲಿಮಿಟ್ ಅಂತ ಮಾಡೋದ್ರ ಬದಲಿಗೆ ಉದ್ಯೋಗ ಸೃಷ್ಟಿಯನ್ನು ಜಾಸ್ತಿ ಮಾಡೋದ್ರ ಕಡೆಗೂ ಕೂಡ ಯೋಚನೆ ಮಾಡಬೇಕು. ಬೇರೆ ರಾಜ್ಯಗಳೊಂದಿಗೆ ಕಾಂಪೀಟ್ ಮಾಡಿ ಹೆಚ್ಚೆಚ್ಚು IT ಸರ್ವಿಸಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಂಪನಿಗಳು, ಕ್ವಾಂಟಮ್ ಕಂಪ್ಯೂಟಿಂಗ್ನ ಕಂಪನಿಗಳು ಕರ್ನಾಟಕಕ್ಕೆ ಬರೋ ಥರ ನೋಡ್ಕೋಬೇಕು. ಜಾಬ್ ಕ್ರಿಯೇಟ್ ಮಾಡೋಕ್ಕೂ ಕೂಡ ಜಾಸ್ತಿ ಪ್ರಯತ್ನ ಪಡಬೇಕು. ಬರೀ ಸೀಟ್ ಉದ್ಯೋಗ ಇಲ್ಲ ಅಂಥೇಳಿ ಬ್ಯಾನ್ ಮಾಡಿದ ತಕ್ಷಣ ಸೊಲ್ಯೂಷನ್ ಸಿಗೋದಿಲ್ಲ. ಎರಡು ಕೆಲಸ ಆಗಬೇಕು. ತೀರಾ ಅವಶ್ಯಕತೆ ಇಲ್ಲ ಅಂದ್ರೂ ಓವರ್ ಸಪ್ಲೈ ಆಗ್ತಿದೆ ಅಂದರೆ ಅದ್ರ ಬಗ್ಗೆ ಕಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಸರ್ಕಾರ. ಸೇಮ್ ಟೈಮ್ ಸಪ್ಲೈ ಆಫ್ ಜಾಬ್ಸ್ನ ಕೂಡ ಚೆನ್ನಾಗಿ ಮಾಡಬೇಕಲ್ಲ ಸರ್ಕಾರ. ಮುಕ್ತ ಆರ್ಥಿಕತೆಯ ವಾತಾವರಣ ಕ್ರಿಯೇಟ್ ಮಾಡಬೇಕಲ್ಲ, ಸರ್ಕಾರದ ಜವಾಬ್ದಾರಿ ಇದೆ. ಜೊತೆಗೆ ಇನ್ನೂ ಒಂದು ಪಾಯಿಂಟ್, ಈ ರೀತಿ ಕಟ್ ಮಾಡೋದ್ರಿಂದ ಸೀಟ್ಗಳ ಸಂಖ್ಯೆಯನ್ನು ಇನ್ನೊಂದು ಪಾಸಿಬಿಲಿಟಿ ಇದೆ. ಆಲ್ರೆಡಿ CS ಮಾಡಿರೋರಿಗೆ, ಮಾಡ್ತಾ ಇರೋರಿಗೆ, ಆಲ್ರೆಡಿ ಸೇರ್ಕೊಂಡಿರೋರಿಗೆ, ನೆಕ್ಸ್ಟ್ ಸೇರೋರಿಗೂ ಕೂಡ, ಇರೋರಿಗೆ, ಮಾಡಿದವರಿಗೆ ಸ್ವಲ್ಪ ಮಾರ್ಕೆಟ್ನಲ್ಲಿ ಡಿಮಾಂಡ್ ಜಾಸ್ತಿ ಆಗ್ಬೋದು. ಓವರ್ ಸಪ್ಲೈ ಇರೋದಿಲ್ವಲ್ಲ, ಹಾಗಾಗಿ ಇರೋರಿಗೆ ಡಿಮಾಂಡ್ ಸಿಗಬಹುದು. ಸೊ ಇವೆಲ್ಲ ಪಾಯಿಂಟರ್ಸ್, ಇವೆಲ್ಲ ಅಂಶಗಳನ್ನು ನಾವು ಮೈಂಡಲ್ಲಿ ಇಟ್ಕೊಂಡಿರಬೇಕು. ಇನ್ನು ಕಡೆದಾಗಿ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಪೋಷಕರಾಗಿದ್ದರೂ ಸರಿ, ವಿದ್ಯಾರ್ಥಿಯಾಗಿದ್ದರೂ ಸರಿ, ಏನನ್ಸುತ್ತೆ ನಿಮಗೆ ಕಾಮೆಂಟ್ ಮಾಡಿ ತಿಳಿಸಿ ಸರ್ಕಾರದ ಈ ಹೆಜ್ಜೆಗೆ. ಹಾಗೆ ಸ್ನೇಹಿತರೆ, ಮತ್ತಷ್ಟು ಇನ್ಡೆಪ್ತ್ ಮಾಹಿತಿಗಾಗಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ನೀವು ಕೂಡ ಸೇರ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.